ಸುವರ್ಣ. ಏನಾಗಿದೆ ನಿಂಗೆ? ಯಾಕೆ ಇಲ್ಲಿ ಬಂದಿದೆ ಅಂತ ಹೇಳು. ಯಾಕೆ ಜೀವನದಲ್ಲಿ ಒಂದ್ಸತಿನಾದ್ರೂ ಈ ಹೆತ್ತಮ್ಮನ ಸಂಕಟ ಏನು ಅಂತ ನಿನ್ಗೆ ಗೊತ್ತಾಗಿದ್ಯಾ? ಇವಾಗ ಕೇಳ್ತಾ ಇದೀನಲ್ಲ, ಹೇಳು. ಯಾಕಪ್ಪ ಆ ನಿನ್ ಮೇಘ್ನನ್ನ ಹನಿಮೂನ್ ಕಳ್ಸ್ಕೊಟ್ಟಿದ್ದಾಯ್ತಾ? ನಿನಗೇನು ಕೆಲಸನೇ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ಅಮ್ಮನ ನೆನಪಾದ್ಲು ಅನ್ಸುತ್ತೆ. ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ? ಏನಾಯ್ತು ಅಂತ ಹೇಳ್ಬಾರ್ದಾ? ಹೇಳ್ಬಾರ್ದು ಕಣೋ, ಯಾರ ಹತ್ರ ಹೇಳ್ಕೊಂಡ್ರು ನಿನ್ನ ಹತ್ರ ಮಾತ್ರ ಹೇಳ್ಕೋಬಾರ್ದು. ನನ್ನ ಸಂಕಟ ನನ್ನ ಕಷ್ಟ ಹೇಳ್ಕೊಂಡ್ರೆ ತಾನೇ ಏನು ಪ್ರಯೋಜನ ಹೇಳು? ಪಾಪ ಆ ಮೇಘ್ನ ಜೀವನ ಉದ್ಧಾರ ಮಾಡೋದೇ ನಿನ್ನ ಕೆಲಸ ಆಗ್ಬಿಟ್ಟಿದ್ಯಲ್ಲ. ಇನ್ನು ನಿನ್ನ ಮನೆ ಹೆತ್ತಮ್ಮ ನಿನ್ನ ಜೀವನ ಎಕ್ಕುಟ್ಟೋದ್ರೆ ಏನಾಗಬೇಕಾಗಿದೆ ಹೇಳು? ಯಾರಿಗೇನೂ ಆಗಬೇಕಾಗಿಲ್ಲ. ಹಿಂಗೆಲ್ಲ ಮಾತಾಡ್ಬೇಡ ಆಯ್ತಾ? ಹರ್ಟ್ ಆಗುತ್ತೆ ನನಗೆ. ಹುಟ್ದಾಗ್ನಿಂದ ಒಂದು ದಿವಸನಾದರೂ ಈ ಅಮ್ಮನ ಮಾತು ಕೇಳಿದ್ಯಾ? ಆ ಹುಡುಗಿಯಿಂದನೇ ಓಡಾಡ್ತಿದ್ದೆ, ಆಗ ನನಗೆ ಎಷ್ಟು ಸಂಕಟ ಆಗಿರಬೇಕು ಹೇಳು? ಅವಳನ್ನೇ ಮದ್ವೆನಾದರೂ ಮಾಡ್ಕೊಂಡ್ಯಾ? ಇಲ್ಲ, ತ್ಯಾಗ ಮಾಡಿದೆ. ಈಗ ಹನಿಮೂನ್ ಕಳ್ಸ್ಕೊಡೋ ಸಂಭ್ರಮ ಬೇರೆ. ಪ್ಲೀಸ್, ಇನ್ಮೇಲೆ ನಾವು ಬದುಕಲ್ಲಿ ಇರಲ್ಲ ಅಷ್ಟೇ. ನೀನು ಅವಳು ಬದುಕಲ್ಲಿ ಇರಲ್ಲ ಅಂದಮೇಲೆ ಅವಳು ನಿನ್ನ ಬದುಕಲ್ಲಿ ಇರ್ತಾಳ? ಅದೆಲ್ಲ ನೀನು ಕೇಳ್ಬೇಡ. ನಿಂಗೆ ಏನಾಯ್ತು ಅಂತ ಮೊದಲು ಅದನ್ನ ಹೇಳು. ಹೇಳಿದ್ರೆ ನೀನೇನಪ್ಪ ಮಾಡ್ತೀಯಾ? ಗರ್ಭಕೋಶನ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಪರೇಷನ್? ಮಾಡಿಸ್ತೀಯಾ? ನಿನ್ನ ಕೈಲಿ ಆಗುತ್ತಾ? ಒಂದ್ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ ನೀನು. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ, ಎಲ್ಲ ನನ್ನ ಹಣೆ ಬರ, ನನ್ನ ಕರ್ಮ, ನಾನೇ ಅನುಭವಿಸ್ತೀನಿ ಬಿಡು. ಲೇ ಅಮ್ಮ, ಏನು ಹಿಂಗೆ ಹೇಳ್ತಾ ಇದೀಯಾ? ಈ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಸೋದಾ? ಮತ್ತೇನಪ್ಪ ಮಾಡೋದು? ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇಲ್ಲಾದ್ರೆ 30,000 ರೂಪಾಯಿ ಮುಗ್ದೋಗುತ್ತೆ. ನೀನೇನು ಕುಬೇರನ್ ಮೊಮ್ಮಗನ? ಇದನ್ನೆಲ್ಲ ನಿನ್ಗೆ ಹೇಳ್ಕೊತೀನಲ್ಲ, ಬಿಡು. ಪಾಪ ನಿನಗೆ ಆ ಮೇಘ್ನ ಚಿಂತೆನೇ ಇರುತ್ತಲ್ಲ. ನನ್ನ ಕರ್ಮ ಎಲ್ಲ ನಾನೇ ನೋಡ್ಕೋತೀನಿ ಬಿಡು. ಏನೂ ಬೇಕಾಗಿಲ್ಲ, ನಂಗೂ ನೀನು ನೋಡ್ಕೊಳಕ್ ಬರುತ್ತೆ. ಅಯ್ಯೋ, ನೀನು ನನ್ನನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಹನಿಮೂನ್ಗೆ ಹೋಗಿರೋ ಆ ಮೇಘ್ನ ಚಿಂತೆ ಮಾಡೋರು ಯಾರು? ಅವ್ರ ಮನೆ ಚಾಕ್ರಿ ಮಾಡೋರು ಯಾರು? ಪಾಪ ಕಣೋ, ಅವ್ರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸದ್ಯಕ್ಕೆ ಮನೆಗೆ ಬಾ, ಅಕ್ಕಿ ರೊಟ್ಟಿ ತಟ್ಟಿಟ್ಟಿರ್ತೀನಿ, ತಿನ್ನುವಂತೆ. ನೀನು ನಡಿಯಪ್ಪ. ನನ್ನ ಅಮ್ಮನ ಬಾಯಲ್ಲಿ ಇಂಥ ಮಾತೆಲ್ಲ ಕೇಳಬೇಕಾ? ಇನ್ಮೇಲೆ ಕುಳ್ಳಿ ಬಗ್ಗೆ ಚಿಂತೆ ಮಾಡೋ ಹಕ್ಕು ನಂಗಿಲ್ಲ. ಅವಳಿಗೆ ಅವಳು ಗಂಡ ಇದ್ದಾನೆ, ಆದರೆ ನಮಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಲ್ಲಣ್ಣ, ಅಯ್ಯಮ್ಮಂಗೆ ಗರ್ಭಕೋಶ ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ಅದು ಹೆಂಗೆ ಅಷ್ಟು ಕರೆಕ್ಟಾಗಿ ಹೇಳಿದ್ರಿ? ಕಾಮನ್ ಸೆನ್ಸ್ ಕಣ. ಅವ್ರಿಗೆ ಇಂಥದ್ದೇ ಕಾಯಿಲೆ ಇದೆ ಅಂತ ಹೇಳೋದಕ್ಕೆ ನಾನೇನು ಡಾಕ್ಟ್ರು ಅಲ್ಲ, ದೇವ್ರು ಅಲ್ಲ. ಮಿಡ್ಲ್ ಏಜ್ ದಾಟದ್ಮೇಲೆ ಹೆಣ್ಮಕ್ಳಿಗೆ ಈ ಥರದ ಸಮಸ್ಯೆ ವೆರಿ ಕಾಮನ್. ಅದಕ್ಕೆ ಸೀದಾ ಡಾಕ್ಟರ್ ಹತ್ರ ಹೋಗೋದು ಬಿಟ್ಟು ಕಾವಿ ಬಟ್ಟೆ ಹಾಕೊಂಡವ್ರ ಹತ್ರ ಬಂದ್ರಲ್ಲ ಅನ್ನೋದೇ ನನಗೆ ಬೇಜಾರು. ನಮ್ಮ ಮೆಡಿಕಲ್ ಸೈನ್ಸ್ ಇಷ್ಟೆಲ್ಲ ಮುಂದುವರೆದ್ರು ಜನ ಇನ್ನೂ ಸ್ವಾಮೀಜಿಗಳ ಹತ್ರ ಹೋಗಿ ನನಗೆ ಹೊಟ್ಟೆ ನೋವ್ತಾ ಇದೆ, ನಾನು ಏನು ಮಾಡಲಿ ಅಂತ ಕೇಳ್ತಾರಲ್ಲ. ಹಂಗಾದ್ರೆ ನಿಮ್ಮ ಕಾಮನ್ ಸೆನ್ಸ್ ಬಳಸ್ಕೊಂಡು ಅವ್ರಿಗೊಂದು ಔಷಧಿನೂ ಕೊಡ್ಬೋದಾಗಿತ್ತಾನೆ. ನೀನು ಅವ್ರಿಗಿಂತ ಏನೂ ಕಡಿಮೆ ಇಲ್ಲ ಕಣ. ಅವ್ರು ಯಾರ್ಯಾರ್ದೋ ಮಾತು ಕೇಳಿ ಏನೇನೋ ಔಷಧಿ ತಗೊಂಡು ಕಷಾಯ, ನಾಟಿ ಮದ್ದು ಅಂತೆಲ್ಲ ತಗೋಬಾರ್ದು ಅಂತಾನೆ ತಾನೆ ನಾನು ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿದ್ದು. ಅದೇ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಹೇಳಿದ್ರೆ ನನಗೆ ಬೈದಿರೋರು. ಈಗ ನೋಡು, ನಾನು ಹೇಳ್ತಿದ್ದಂಗೆ ಕೇಳಿಸ್ಕೊಂಡು ಹೊರಟೇ ಬಿಟ್ರು. ವಿಷಯ ಏನು ಅನ್ನೋದಕ್ಕಿಂತ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಇಟ್ಸ್ ಗುಡ್ ಅಲ್ವಾಣ? ಹಂಗಾದ್ರೆ ನೀವು ದುರ್ಗದಲ್ಲಿ ಫುಲ್ಲು ವರ್ಲ್ಡ್ ಫೇಮಸ್ ಆಗ್ಬಿಡ್ತೀರಾ. ಅದ್ಯಾವನ್ಗೋಬೇಕು? ನಾನು ಫೇಮಸ್ ಆಗೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ನಮ್ಮ ಊರಿನ ಜನ ಹೆಚ್ಚು ಸೈಂಟಿಫಿಕ್ ಆಗಬೇಕು, ಒಳ್ಳೆ ನಾಗರಿಕರಾಗಬೇಕು. ನಮ್ಮ ಊರು ಒಂದು ಮಾದರಿ ಊರಾಗಬೇಕು ಅನ್ನೋದಕ್ಕಲ್ವೇನೋ ಈ ವೇಷ ಎಲ್ಲ. ನಮ್ಮ ಜನರನ್ನ ನೋಡು,
ಯಾರೋ ಒಬ್ಬ ಸ್ವಾಮೀಜಿ ಬಂದ ಅಂದರೆ ಅವನು ದರ್ಶನ ಮಾಡೋದಕ್ಕೆ ಎಲ್ಲ ಕೆಲಸಗಳನ್ನೂ ಬಿಟ್ಟು ಓಡೋಗ್ತಾರೆ. ತಮಗೆ ಉಣ್ಣಕ್ಕೂ ಉಡೋಕ್ಕೂ ಗತಿ ಇಲ್ಲದೆ ಹೋದ್ರು ಈ ಹಣ್ಣು ಕಾಣಿಕೆ ಬೇರೆ. ಇದನ್ನೆಲ್ಲ ನಮಗೆ ಕೊಟ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ನಂಬ್ಕೋತಾರಲ್ಲ. ಈ ಯೋಚನೆ, ಇದೇ ಯೋಚನೆನ ನಾನು ಬದಲಾಯಿಸ್ಬೇಕು. ಜನ ನನ್ನ ಮಾತು ಕೇಳೋದಕ್ಕೆ ಶುರು ಮಾಡಿದ್ದಾರೆ, ಅಷ್ಟು ಸಾಕು. ಈ ಯೋಚನೆಗಳನ್ನ ಬೇರೆ ಸಮೇತ ಕಿತ್ತಾಕ್ತೀನಿ. ಒಂದೆರಡು ದಿನದಲ್ಲಿ ಆಗ್ಬೇಕು ಅಂದ್ರೆ ಅದಾಗಲ್ಲ, ಕಾಯ್ಬೇಕು. ಕಾಯೋಣ. ನೀನು ನನ್ನ ಹೆಂಡತಿ, ಇದನ್ನೆಲ್ಲ ಕೇಳಬೇಕಾಗಿಲ್ಲ. ಅಥವಾ ನಾನು ನಿನ್ನೋನು ಅಂತ ಪ್ರತಿದಿನ ಹೇಳ್ತಾ ಇರ್ಬೇಕಾ? ಹಂಗಲ್ಲ, ನೀವು ಅವಾಗಿಂದ ಏನು ಮಾತಾಡ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಒಂಥರ ಆಯ್ತು. ಸೈಲೆನ್ಸ್ ಇಸ್ ಆಲ್ಸೋ ಟೈಪ್ ಆಫ್ ಕಮ್ಯುನಿಕೇಶನ್. ಮರ್ತ್ಬಿಟ್ಟ? ಅಯ್ಯೋ, ಇನ್ನೂ ಪಾಠ ಮಾಡಕ್ ಶುರು ಮಾಡಿದ್ರಾ? ನಾನು ನಿಮ್ಮ ಹತ್ರ ಏನೇನೋ ಮಾತಾಡ್ಬೇಕು. ಮಾತಾಡು, ಏನೇನು ಮಾತಾಡಬೇಕು ಎಲ್ಲ ಮಾತಾಡು. ಈಗ ಅಂದ್ರೆ ಈಗಲೇ ಅಲ್ಲ, ನಾನು ನಿಮ್ಮ ಹತ್ರ ಏನೇನೋ ಹೇಳ್ಬೇಕಷ್ಟೆ. ಹೇಳ್ಬೇಕಾ? ಏನಾಯ್ತು? ನೀ ಪ್ರಾಬ್ಲಮ್ ನಿಲ್ಲಿಸ್ಬೇಕಾ? ಮತ್ತೆ ಮದ್ವೆ ಅಂದ್ರೆ ಹೆಂಗೆಂಗೋ ಇರುತ್ತೆ ಅನ್ಕೊಂಡಿದ್ದೆ. ಐ ಆಮ್ ಸಾರಿ, ನಿನ್ನ ಗಂಡ ಅನ್ಕೊಂಡ ಹಾಗಿಲ್ವಾ? ನಾನು ಹೇಗಿರ್ಬೇಕು ಹೇಳು, ಹಾಗೇ ಇರ್ತೀನಿ. ಏನು ಮಾಡಲಿ, ಲೈಫಲ್ಲಿ ಫಸ್ಟ್ ಟೈಮ್ ಮದುವೆ ಆಗಿದ್ದೀನಿ. ಏನು ಮಾತಾಡಬೇಕು, ಹೇಗಿರ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನೀವೇನು ಹಿಂಗಂತ ಇದ್ದೀರಾ? ನನಗೂ ಒಂದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾನೇನೋ ಹೇಳಬೇಕು. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಏನೋ ಹೇಳಬೇಕು. ನೀನೇನೇನು ಹೇಳಬೇಕೋ ಎಲ್ಲ ಹೇಳು. ಎಲ್ಲನೂ ಹೇಳಿ ಮುಗಿಸ್ಬೇಡ ಇವತ್ತೇನೆ. ಮನಸ್ಸಿನಲ್ಲಿ ಏನೂ ಹಿಡ್ಕೊಳ್ಳೋದು ಬೇಡ. ಇನ್ನೂ ಎಷ್ಟು ದಿನ ಅಂತ ಗುಟ್ಟನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು? ಅಪ್ಪಪ್ಪ ಅಂದರೆ ಡೈರಿಯಲ್ಲಿ ಬರೀತೀನಿ. ಬರೆಯೋದೆಲ್ಲ ಬರೀ ಗೋಳಿನ ಸಾಲು, ಉಳಿದಿದ್ದೆಲ್ಲ ಬರೀ ಖಾಲಿ ಹಾಳೆ. ನನ್ನ ಬದುಕಿಗೂ ಈ ಡೈರಿಗೂ ಅದೆಂಥ ಹೋಲಿಕೆ. ಸಾವಿತ್ರಿ, ಲೇ ಸಾವಿತ್ರಿ, ಅದೇನು ಅಂತ ಕೋಣೆ ಸೇರ್ಕೊಂಡಿದೀಯೇ? ಕನ್ನಡಕ ಮಾಡಿಸಕ್ ಹೇಳಿದ್ಯಲ್ಲ, ಅದಾಯ್ತಾ ಇಲ್ವಾ ವಿಚಾರಿಸಿದ್ಯೇನೆ? ಲೇ ಹೆಣ್ಣೆ, ಹಗ್ಲೊತ್ತಲೇ ಕೋಣೆ ಸೇರ್ಕೊಂಡು ಏನೇ ಮಾಡ್ತಾ ಇದೀಯಾ? ನನ್ ಕೂಗೋದನ್ನು ಕೇಳಿಸ್ತಾ ಇಲ್ವಾ? ಹಾ, ಕೇಳಿಸ್ತಾ ಇದೆ. ನಿನ್ ಕನ್ನಡಕದ ಕಥೆ ಏನಾಯ್ತು ಅಂತ ಗೊತ್ತಿದ್ಯಾ? ಆ ಶ್ಯಾಮನಾದ್ರೂ ಬಂದಿದ್ರೆ ಅವನ ಜೊತೆಲಿ ಹೋಗಿ ಕನ್ನಡಕ ತರ್ಬೋದಾಗಿತ್ತು. ಆ ಪುಣ್ಯಾತ್ಮ ಏನೋ ಪತ್ತೇನೇ ಇಲ್ಲ. ಶ್ಯಾಮ ಬಂದ್ರೆ ಬರೀ ಕನ್ನಡಕ ತರೋದು ಅಷ್ಟೇ ಅಲ್ಲ ಅತ್ತೆ, ನಮ್ಮ ಬೀಗ್ತಿ ಮನೆಗೆ ಹೋಗಿ 1 ಬಾಟ್ಲಿ ತುಪ್ಪ, 1 kg ಬೆಣ್ಣೆ, ತಲೆಗೆ ಹಚ್ಚೋ ಬ್ರಾಹ್ಮಣಿ ತೇಲೆಲ್ಲ ಕೊಟ್ಟು ಬರ್ಬೇಕಂತೆ. ಬೆಳಗಿಂದ ಬರ್ತಾನಂತ ನಾನು ದಾರಿ ಕಾಯ್ತಾ ಇದ್ದೀನಿ. ಪಾಪ ಇಂದ್ರಮ್ಮ ಒಬ್ಬರೇ ಇರ್ತಾರಲ್ವಾ, ಇದನ್ನೆಲ್ಲ ಕೊಟ್ಟು ಬಂದ್ರೆ ಅವ್ರಿಗೆ ಖುಷಿ ಆಗತ್ತಂತ ನಿಮ್ಮ ಮಗನೇ ಹೇಳಿದ್ರು. ಸರಿ, ಹಾಗಾದ್ರೆ ಶ್ಯಾಮನ್ನೇ ಬರಕ್ ಹೇಳಿದ್ರಾಯ್ತು. ಇವನು ಅವಳಿಬ್ರು ಹೋಗಿ ಆ ಸಾಮಾನೆಲ್ಲ ಕೊಟ್ಟು ಬರ್ಲಿ. ಬರವಾಗ ಹಾಗೆ ಕನ್ನಡಕನೂ ತಂದ್ರಾಯ್ತು ಬಿಡು. ಕನ್ನಡಕ ಬಂದ ಮೇಲೆ ಹಾಕೊಳ್ಳೋದು ಇದ್ದೇ ಇದೆ ಅತ್ತೆ, ಅಷ್ಟ್ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಹಾಕೊಳ್ಳೋಳಕ್ಕಿಂತ ನೋಡೋರು ನಿಮಗೇನೆ ಆ ಥರ ಜಾಸ್ತಿ ಆಗಿದೆ ಅನ್ಸುತ್ತೆ. ಹೌದೇ?
ಮಗಳ ಕುತ್ತಿಗೆಗೆ ತಾಳಿ ಕಾಣೋ ಸೌಭಾಗ್ಯ ಅಂತೂ ಇಲ್ಲ. ಏನು ಮಾಡೋದು ಹೇಳು? ನನಗಿಷ್ಟು ವಯಸ್ಸಾಯಿತು, ನನಗೆ ಕನ್ನಡಕ ಬೇಕಿಲ್ಲ. ಅವಳು ಹಾಕೊಳ್ಳೋ ಹಾಗಾಗಿದೆ ನೋಡು. ಹೆತ್ತು ಹೊಟ್ಟೆ ಇನ್ನೂ ಏನೇನು ನೋಡಬೇಕೋ ಏನು. ಎಂಥ ಟೈಮಲ್ಲಿ ಎಂಥ ಮಾತಾಡ್ಬೇಕಂತ ಈ ಎಮ್ಮೆಗೆ ಚೆನ್ನಾಗೇ ಗೊತ್ತು. ನಾನಿನ್ನೂ ಇಲ್ಲೇ ಇದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನನ್ನ ನೋವನ್ನೆಲ್ಲ ಈ ಡೈರಿ ಪುಟಗಳ ಹಾಗೆ ನನ್ನೊಳಗೆ ಬಚ್ಚಿಟ್ಕೊಂಡಿರ್ಲಿ. ಯಾರಿಗೆ ಹೇಳಿದ್ರೂ ಏನೂ ಪ್ರಯೋಜನ ಇಲ್ಲ. ಸರೋತೆ ನೀವಾ? ಹೇಳಿ ಸರೋತೆ. ಯಾಕೋ ಶ್ಯಾಮ, ನಿನ್ ಪತ್ತೇನೇ ಇಲ್ಲ? ಊರಲ್ಲೇ ಇದ್ದೀ ತಾನೆ? ಈ ಊರು ಬಿಟ್ಟು ಎಲ್ಲಿ ಹೋಗ್ಲತ್ತೆ ನಾನು? ಮತ್ತೆ ಮನೆ ಕಡೆನೇ ಬಂದಿಲ್ವಲ್ಲ ಶ್ಯಾಮ? ಅದು ನನ್ನ ಮನೇಲಿ ಸ್ವಲ್ಪ ಕೆಲಸ ಇರ್ತತೆ. ಓ ಹಂಗ. ತುಪ್ಪ ಎಣ್ಣೆ 100 ರೂಪಾಯಿ ಮನೆಗೆ ಕೊಟ್ಟು ಬರ್ಬೇಕಿತ್ತು. ನೀನ್ ಬಂದ್ರೆ ನಿನ್ನ ಕೈಲೇ ಕೊಟ್ಟು ಕಳ್ಸೋಣ ಅನ್ಕೊಂಡೆ. ಅದು ಸರಿ ಶ್ಯಾಮ, ಸಾವಿತ್ರಿ ಕನ್ನಡಕ ಏನಾಯ್ತು? ಹಂಗೇನತ್ತೆ, ನನ್ನ ಅಮ್ಮಂಗೂ ಹುಷಾರ್ಲಿಲ್ಲ, ನಾ ಅವಳ ಜೊತೆಗೆ ಇರಬೇಕು. ಸಾವಿತ್ರತೆ ಕನ್ನಡಕ ಇವತ್ತು ಸಿಗಲ್ಲ, ಡೇಟು ಅದೇನೋ ಹೇಳಿದ್ರತ್ತೆ. ನಾನು ಆಮೇಲೆ ವಿಚಾರಿಸ್ಲಾ? ಅದೆಲ್ಲ ಇರ್ಲಿ ಶ್ಯಾಮ, ಮೊದಲು ಶ್ಯಾಮ್ಲಕ್ಕಗೆ ಏನಾಯ್ತು ಅಂತ ಹೇಳು. ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನತ್ತೆ, ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಸರಿ ಶ್ಯಾಮ, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ಯಾಮ್ಲಕ್ಕನ ಸರಿಯಾಗಿ ನೋಡ್ಕೊ. ನಿನಗೇನಾದ್ರೂ ನನ್ನಿಂದ ಸಹಾಯ ಬೇಕಂದ್ರೆ ಕೇಳು, ಸಂಕೋಚ ಮಾಡ್ಕೋಬೇಡ, ತಿಳಿತಾ? ಥ್ಯಾಂಕ್ಸ್ ಅತ್ತೆ. ನಾವೇ ಫೋನ್ ಇಡ್ಲಾ? ಸರಿ ಶ್ಯಾಮ, ಬಾಯ್. ಅತ್ತೆ, ಶ್ಯಾಮ್ಲಕ್ಕಗೆ ಏನೋ ಹುಷಾರಿಲ್ವಂತೆ, ಹಾಗಾಗಿ ಈ ಕಡೆ ಶ್ಯಾಮ ಬರಲ್ವಂತೆ. ಹೋಗ್ಲಿ ಬಿಡತ್ಗೆ. ಅವನ ಪಾಪ ಅದು ಎಷ್ಟು ಅಂತ ಅವನ ಮನೆ ಅವ್ರ ಅಮ್ಮನ ನೋಡ್ಕೊಳ್ಳೋದು ಬಿಟ್ಟು ಈ ಮನೆ ಚಾಕ್ರಿ ಮಾಡ್ತಾನೆ ಹೇಳು. ಅದೇನು ಕೊಡಬೇಕು ಅಂತ ಹೇಳು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಿನ್ನ ಒಬ್ಬಳೇ ಕಳಿಸಿದ್ರೆ ನಿಮ್ಮ ಅಣ್ಣ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರಷ್ಟೇ. ನಡಿ, ಇಬ್ಬರು ಹೋಗ್ಬಿಟ್ಟು ಕೊಟ್ಬರೋಣ. ಲೇ ಸಾವಿತ್ರಿ, ಕನ್ನಡಕ ಮರೆತು ಬಂದಿಯಾ? ತಗೊಂಬಾ. ಆಯ್ತಮ್ಮ, ಅದೇನು ಅವಾಗಿಂದ ಆ ಕನ್ನಡಕದ ಹಿಂದೆ ಬಿದ್ದಿದ್ಯಾ? ನಾನು ನೋಡ್ಕೋತೀನಿ, ನಾನು ತರ್ತೀನಿ ಬಿಡು. ಯಾಕಪ್ಪ ಹೋಗಲ್ಲ ಅಂದೆ? ನೀವು ಹೋಗ್ಲಿಲ್ಲ ಅಂದರೆ ಅವ್ರ ಜೀವನ ಕಷ್ಟ ಆಗಲ್ವಾ? ಫೋನ್ ಬೇರೆ ಮಾಡಿ ಕರಿತಾ ಇದ್ದಾರೆ, ಹೋಗೋದು ತಾನೆ? ನಾ ಹೋಗಲ್ಲ. ಏನು ಮಾಡ್ತೀವಿ ಇವಾಗ? ನಿನ್ನ ಆಪ್ರೇಷನ್ ಆಗೋವರೆಗೂ ನಾ ಎಲ್ಲೂ ಹೋಗಲ್ಲ. ನಾನೇ ನಿಂತು ನಿನ್ನ ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಮಾಡಿಸ್ತೀಯ. ಏನು ಕಡ್ದು ಕಟ್ಟೆ ಹಾಕಿ ತಿರುಪತಿ ಹುಂಡಿನೇ ತಗೊಂಬಂದು ಮನೇಲಿ ಇಟ್ಟಿದ್ಯಾ ನೋಡು. ಟ್ರೀಟ್ಮೆಂಟ್ ಮಾಡಿಸ್ತಂತೆ, ಟ್ರೀಟ್ಮೆಂಟು. ಇಷ್ಟೆಲ್ಲ ನೋವಾದ್ರೆ ಯಾಕೆ ಹರ್ಚ್ಕೊತಾ ಇದೆಯಾ? ಲೈಫಲ್ಲಿ ಸ್ವಲ್ಪ ಸಮಾಧಾನ. ಹೆಂಗಾದರೂ ಸರಿ, ನಾನು ದುಡ್ಡು ಅಡ್ಜಸ್ಟ್ ಮಾಡಿ ಇನ್ನು ಆಪರೇಷನ್ ಮಾಡಿಸ್ತೀನಿ. ಲೇ, 1-2 ಸಾವಿರ ಅಲ್ಲ ಕಣೋ, 30 ಸಾವಿರ ಬೇಕು ಕಣೋ. ಉತ್ತರನ ಪೌರುಷ ಒಲೆ ಮುಂದೆ ಅಂದಂಗೆ ನಿನ್ನ ಪೌರುಷ ಬರೀ ನನ್ನ ಮುಂದೆ ಅಷ್ಟೇ. ಅಪ್ಪ, ನಮ್ಮಮ್ಮನ ಸದಾಶಿವ, ಯಾಕಪ್ಪ ನಮ್ಮಮ್ಮನ ಬಾಯಲ್ಲಿ ಇಂಥ ಮಾತೆಲ್ಲ ಹೇಳಿಸ್ತೀಯ? ನನ್ನ ಕೈಲಿ ಏನೂ ಆಗಲ್ವಾ? ಅದು ಯಾಕಾಗಲ್ಲ? ನಾನು ನೋಡೇ ಬಿಡ್ತೀನಿ. ತೇಜಂಗೆ ಬ್ಲೂ ಇಷ್ಟ, ರೆಡ್ಡು ಇಷ್ಟ. ಯಾವ್ದು ಹಾಸ್ಲಿ? ಇದು ಹಾಸ್ತೀನಿ, ಕಲರ್ಫುಲ್ ಆಗಿದೆ. ಯಾರು ಬಂದಿದ್ದಾರೆ? ಓ ಅತ್ಗೆ, ಸಾವಿತ್ರಿ, ಬನ್ನಿ ಬನ್ನಿ, ಒಳಗೆ ಬನ್ನಿ. ಹೇಗಿದ್ದೀರಾ? ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಮಗ ಸೊಸೆ ಹನಿಮೂನ್ಗೆ ಹೋಗಿದಾರಲ್ಲ, ನಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಕೂತ್ಕೊಳ್ಳಿ.
ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಇದು ತಗೊಳ್ಳಿ, ನಮ್ಮ ಮನೇಲೆ ಮಾಡಿದ್ದು ಬೆಣ್ಣೆ ತುಪ್ಪ, ಸ್ವಲ್ಪ ಸ್ವೀಟೂ ಇದೆ. ವಾವ್. ಈಗ ಹೇಳಿ, ಕುಡಿಯೋಕೆ ಏನು ತರಲಿ? ಕಾಫಿನ ಜ್ಯೂಸಾ? ಅದೆಲ್ಲ ಏನು ಬೇಡ, ಹಾಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೆ. ಅವತ್ತು ಸಾವಿತ್ರಿ ಬಂದಿರಲಿಲ್ಲಲ್ಲ, ಮನೆ ಖಾಲಿ ಇರತ್ತೆ ಅಂತ ಮನೇಲೆ ಉಳ್ಕೊಂಡಿದ್ಲು. ಇವತ್ತಾದ್ರೂ ಮನೆ ನೋಡ್ಲಿ ಅಂತ ಜೊತೆಯಲ್ಲಿ ಕರ್ಕೊಂಡು ಬಂದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನೀವಿಬ್ರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನಾ ಆಲ್ರೆಡಿ ಖುಷಿಲಿದ್ದೀನಿ, ನಿಮ್ಮಿಂದ ಇನ್ನಷ್ಟು ಹೆಚ್ಚಾಯಿತು. ಮಗ ಸೊಸೆ ಬಗ್ಗೆ ಒಬ್ಳೇ ಮನೇಲಿ ಕೂತು ಯೋಚನೆ ಮಾಡ್ತಾ ಇದ್ದೆ. ಅವರು ಎಷ್ಟು ದೂರ ಟ್ರಾವೆಲ್ ಮಾಡಿದಾರೋ, ಅವ್ರ ಜರ್ನಿ ಹೇಗಿತ್ತೋ ಅಂತ. ಇನ್ನೇನು ಅವ್ರು ತಲುಪ್ಬಿಡ್ಬೋದು. ಹೊಸ ಜೋಡಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದಲ್ವಾ, ಅದಕ್ಕೆ ಫೋನ್ ಮಾಡಲಿಲ್ಲ. ಜ್ಯೂಸ್ ತರ್ತೀನಿ. ಪರವಾಗಿಲ್ಲ ಬಿಡಿ. ಅಯ್ಯೋ, ಅದು ಹೇಗಾಗತ್ತೆ? ನೀವು ಬೆಣ್ಣೆ ತುಪ್ಪ ಸ್ವೀಟ್ ಎಲ್ಲ ತೊಗೊಂಬಂದಿರಾ, ನಾನು ಒಂದು ಲೋಟ ಜ್ಯೂಸ್ ಕೊಡೋಕೆ ಏನು ಕಷ್ಟಪಡ್ಬೇಕು ಹೇಳಿ. ಸಾವಿತ್ರಿ, ನಮ್ಮ ಹೊಸ ಮನೆ ಹೇಗಿದೆ? ಹಿಡಿಸ್ತಾ? ತುಂಬ ಚೆನ್ನಾಗಿದೆ. ಮೇಘ್ನ ನಿಮ್ಮ ಸೊಸೆ ಆಗಕ್ಕೆ ತುಂಬ ಅದೃಷ್ಟ ಮಾಡಿದಾಳೆ ಬಿಡಿ. ಅಷ್ಟು ಮುದ್ದಾದ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ಆಯ್ತು ಬಿಡಿ, ಇಬ್ರು ಅದೃಷ್ಟ ಮಾಡಿದ್ದೀವಿ. ನೀವು ಯಾಕೆ ಮದುವೆ ಮಾಡ್ಕೊಳ್ಳೋ ಮನಸ್ಸು ಮಾಡಲಿಲ್ಲ? ಸಾರಿ, ನಾನು ಈ ವಿಷಯ ಮಾತಾಡ್ಬೋದಾ? ನೀವೇ ಹಂಗಂತೀರಾ? ನೀವು ನಮ್ಮವರೇ ತಾನೆ. ಇವಳಿಗೆ ಮದುವೆ ಮಾಡಿಕೊಂಡು ಬೇರೆ ಕಡೆ ಹೋಗೋಕ್ಕೆ ಇಷ್ಟ ಇಲ್ಲ ಅಷ್ಟೇನೆ. ನಮ್ಮ ಜೊತೆಲಿ ಇರೋಕೆ ನೆಮ್ಮದಿ ಅಂತ ಹೇಳ್ತಾಳೆ. ಹೀಗೆ ಹೇಳೋರ್ನ ನಾನು ನೋಡಿದ್ದೀನಿ. ಆದರೆ ಸಂಸಾರ ಕೊಡೋ ಸೌಖ್ಯ, ಕಂಫರ್ಟು ಬೇರೆನೆ. ಹೋಗ್ತಾ ಹೋಗ್ತಾ ಒಂಟಿ ಬದುಕು ಕಷ್ಟ ಅಂತ ಅನ್ಸತ್ತೆ. ನಾನೇ ನೋಡಿದ್ದೀನಲ್ಲ. ನಮ್ಮ ತೇಜನ್ ತಂದೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರು. ಒಬ್ಬಳೇ ಸಮಾಜನ ಎದುರಿಸೋದು, ಒಬ್ಬಳೇ ಬದುಕು ಕಟ್ಟೋದು ತುಂಬ ಕಷ್ಟ ಇದೆ. ಆದರೆ ನನ್ನ ಜೊತೆಗೆ ನನ್ನ ತೇಜ ಇದ್ದ. ಒಂದು ವೇಳೆ ಅವನು ಇಲ್ಲದೆ ಇದ್ದಿದ್ರೆ ನನ್ನ ಬದುಕು ಹೇಗೆ ಅಂತ ಊಹಿಸ್ಕೊಳ್ಳೋಕ್ಕೂ ನನಗೆ ಭಯ ಆಗ್ಬಿಡತ್ತೆ. ಒಬ್ಬಳೇ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಹೆಣ್ಣಿಗೆ ಶಕ್ತಿ ಇಲ್ಲ ಅಂತನೂ ಅಲ್ಲ. ಆದರೆ ಒಬ್ಬರೇ ಯಾಕೆ ಬದುಕಬೇಕು? ಎಲ್ರಿಗೂ ಸಂಸಾರದ ಸುಖ ಸಿಗಬೇಕು ಅಂತ ನಾನು ಅನ್ಕೋತೀನಿ. ನಿಮ್ಗಿನ್ನೂ ಚಿಕ್ಕ ವಯಸ್ಸು ಸಾವಿತ್ರಿ. ಮನಸ್ಸು ಮಾಡಿದ್ರೆ ಈಗಲೂ ಮದುವೆ ಆಗ್ಬೋದು. ನಮ್ಮ ಕಡೆ ಯಾವುದಾದ್ರೂ ಗಂಡಿದ್ರೆ ಹೇಳ. ಅಯ್ಯೋ ಬೇಡ, ಅದು ಹಂಗೇನಾದರೂ ಇದ್ರೆ ನಾನೇ ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಮೇಘ್ನ ಮದುವೆ ಆಯ್ತಲ್ಲ, ಆ ಖುಷಿಯಲ್ಲಿ ಇವಳಿದ್ದಾಳೆ. ಹಂಗೇನಾದರೂ ಇದ್ರೆ ನಾನೇ ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಮೇಘ್ನ ಮದುವೆ ಆಯ್ತಲ್ಲ, ಆ ಖುಷಿಯಲ್ಲಿ ಇವಳಿದ್ದಾಳೆ. ಮೇಘ್ನ ಮದುವೆಗೆ ತನ್ನಿಂದ ಏನಾದರೂ ತೊಂದರೆ ಆಗತ್ತೆ ಅಂತ ಪಾಪ ಯೋಚನೆ ಮಾಡ್ತಾ ಇದ್ಲು. ಬಿಡಿ, ಇನ್ನು ಚಿಂತೆ ಇಲ್ವಲ್ಲ, ಎಷ್ಟು ಬೇಕಾದರೂ ಸಮಯ ತಗೊಳ್ಳಿ. ಅವಳಿಗೆ ಯಾವಾಗ ಇಷ್ಟನೋ ಅವಳೇ ಹೇಳ್ತಾಳೆ. ಹೌದು, ಮನಸ್ಸಿಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಈಗಿರೋ ಬದುಕಲ್ಲಿ ನೆಮ್ಮದಿ ಇದೆ ಅಂದರೆ ಫೈನ್. ಆದರೂ ಸಾವಿತ್ರಿ ಅವ್ರ ಮನಸ್ಸು ಆದಷ್ಟು ಬೇಗ ಬದಲಾಗಲಿ. ನನ್ನ ಮಗ ಸೊಸೆ ಜೋಡಿ ಆದ ಹಾಗೆ ಸಾವಿತ್ರಿನೂ ಇನ್ನೊಬ್ರಿಗೆ ಜೋಡಿ ಆಗಲಿ. ಯಪ್ಪಾ, ಮೈಸೂರು ನೋಡಕ್ ಇಷ್ಟೊಂದು ಸಂಭ್ರಮನಾ? ಬಿಡಿ, ಯಾಕೆ ಈ ತರ ಕಣ್ಣು ಮುಚ್ಚಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ? ಹ್ಯಾವ್ ಪೇಷನ್ಸ್ ಮೈ ಯಂಗ್ ಲೇಡಿ. ನಾವಿನ್ನೂ ಮೈಸೂರು ತಲುಪಿಲ್ಲ, ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ಇದ್ದೀವಿ. ಈಗ ನಾನೇನಾದರೂ ನಿನ್ನ ಕಣ್ಣನ್ನು ತೆಗೆದ್ರೆ ನಿನಗೆ ಎಂಥ ದೊಡ್ಡ ಸರ್ಪ್ರೈಸ್ ಇರುತ್ತೆ ಗೊತ್ತಾ? ಹೋಗಿ, ನಿಮ್ಗಿಂತ ದೊಡ್ಡ ಸರ್ಪ್ರೈಸ್ ಇರಕ್ ಸಾಧ್ಯನಾ? ನೀವೇ ನನಗೆ ದೊಡ್ಡ ಸರ್ಪ್ರೈಸ್. ಹೌದಾ? ಹಾಗಾದ್ರೆ ಇದೇನು ಮೇಡಮ್?